Hi guys, welcome back to my channel. So I am back with another video. So thumbnail already nodidira and opening shot alli you guys are already seeing that I'm at studio today. So studio ಗೆ ಬಂದಿದ್ದೀನಿ. ಇದು ವಿಡಿಯೋ ಆ್ಯಕ್ಚುಲಿ ದೀಪಾವಳಿಗಿಂತ ಮುಂಚೆ ವಿಡಿಯೋ, ಬಟ್ ನಾನು ಶೂಟ್ ಮಾಡಿ ಹಾಗೆ ಇಟ್ಟಿದ್ದೆ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಡ್ಯೂ ಟು ಫೆಸ್ಟಿವಲ್ ಅಲ್ವಾ. ಸೊ ಮನೇಲಿ ಪೂಜೆ ಅದು ಇದು ಎಲ್ಲ ಇತ್ತು, ಸೊ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಐ ಆಮ್ ಅಪ್ಲೋಡಿಂಗ್ ಇಟ್ ಟುಡೇ. ಸೊ ಹೇಳಬೇಕಂತ ಅಂದರೆ ಜುಡಿಯೋಗೆ ಹೋಗಿದ್ದೆ ನಾನು ಡ್ರೆಸ್ ಪರ್ಚೇಸ್ ಮಾಡೋಕ್ಕಲ್ಲ, ಬಿಕಾಸ್ ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ಯು ಗೈಸ್ ನೋ ನಾನು ಆಲ್ರೆಡಿ ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ದಟ್ ವಾಸ್ ಫಾರ್ ದೀಪಾವಳಿ. ಸೊ ಅದನ್ನು ಆಲ್ರೆಡಿ ಪರ್ಚೇಸ್ ಮಾಡಿದ್ರಿಂದ ನಂಗೆ ಡ್ರೆಸ್ ತೊಗೊಬೇಕನ್ನೋ ಐಡಿಯಾ ಏನೂ ಇರಲಿಲ್ಲ. ಸೊ ಐ ವಾಂಟೆಡ್ ಟು ವೇರ್ ಸ್ಯಾರಿ ದಿಸ್ ಟೈಮ್. ಸೊ ಹಾಗೆ ನಾನು ಅಂದ್ಕೊಂಡೆ ಸ್ಲಿಪ್ಪರ್ ತೊಗೊಬೇಕಿತ್ತು. ಐ ವಾಂಟೆಡ್ ಅ ಹೀಲ್. ಓಕೆ, ನನಗೆ ನಾಳೆನೇ ಒಂದು ಫಂಕ್ಷನ್ ಇದೆ, ಬಟ್ ನಾನು ಯೂಶ್ವಲಿ ಏನಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ, ಬಟ್ ಆನ್ಲೈನಲ್ಲಿ 1 day ಡೆಲಿವರಿ ಆಗೋಲ್ಲ. ಸೊ ದ್ಯಾಟ್ಸ್ ವೈ ಐ ಕೇಮ್ ಟು ಜುಡಿಯೋ ಹೀಲ್ಸ್ ತೊಗೋಬೇಕಂತ. ದೆನ್ ಐ ಥಾಟ್ ಓಕೆ, ಫೆಸ್ಟಿವ್ ಕಲೆಕ್ಷನ್ಸ್ ಕೂಡ ಬಂದಿದೆ ದೀಪಾವಳಿದು. ಸೊ ನಾನು ನನ್ನ ಚಾನಲಲ್ಲಿ ಫೆಸ್ಟಿವ್ ಕಲೆಕ್ಷನ್ ತೋರಿಸಿರಲಿಲ್ಲ ಜುಡಿಯೋದು, ಸೊ ಹಾಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಐ ಆಮ್ ಮೇಕಿಂಗ್ ಅ ವಿಡಿಯೋ ಫಾರ್ ಯು ಗೈಸ್ ಟುಡೇ. ಸೊ ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ಇಟ್. ಓಕೆ, ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ, ನಾನು ಫಸ್ಟ್ ಫ್ಲೋರಿಗೆ ಹೋಗಿದ್ದೆ. ಸೊ ಫಸ್ಟ್ ಫ್ಲೋರಲ್ಲಿ ಕಂಪ್ಲೀಟ್ಲಿ ವುಮೆನ್ಸ್ ಸೆಕ್ಷನ್, ಅದರಲ್ಲಿ ಕಂಪ್ಲೀಟಾಗಿ ಎತ್ನಿಕ್ ವೇರ್ಸ್ ಇತ್ತು ದೀಪಾವಳಿಗೆ. ಐ ಲಿಟ್ರಲಿ ಲವ್ ದಿ ಕಲೆಕ್ಷನ್ಸ್. ಈ ಟೈಮ್ ಜುಡಿಯೋ ಅಲ್ಲಿ ದೀಪಾವಳಿಗೆ ಹಾಕಿರೋ ಕಲೆಕ್ಷನ್ ವರ್ ರಿಯಲಿ ಅಮೇಝಿಂಗ್. ಸೀರಿಯಸ್ಲಿ ನೋ ಕಿಡ್ಡಿಂಗ್, ಬಿಕಾಸ್ ನೀವೇ ನೋಡ್ತಿದ್ದೀರಲ್ಲ, ನನಗೆ ಕಲರ್ ಕಾಂಬಿನೇಷನ್ಸ್ ಇಷ್ಟ ಆಯಿತು ಸಿಕ್ಕಾಪಟ್ಟೆ. ಈ ಥರ ನಂಗೆ ಪೇಸ್ಟಲ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದೇ ಥರ ಕಲರ್ ಕಾಂಬಿನೇಷನ್ ಇತ್ತು. ಆಲ್ಸೋ ವೈಬ್ರೆಂಟ್ ಕಲರ್ಸ್ ಕೂಡ ಇತ್ತು. ಆ್ಯಕ್ಚುಲಿ ಏನು ಗೊತ್ತಾ, ಎತ್ನಿಕ್ ವೇರ್ ಅಂತ ಬಂದಾಗ ಜುಡಿಯೋ ಅಲ್ಲಿ ಸೊ ಫೆಸ್ಟಿವಲ್ ಟೈಮಲ್ಲೇ ಸಿಕ್ಕಾಪಟ್ಟೆ ಒಳ್ಳೆ ಕಲೆಕ್ಷನ್ಸ್ ಹಾಕೋದು. ಅದು ಬಿಟ್ಟರೆ ನಾರ್ಮಲಾಗಿ ವೆರಿ ನಾರ್ಮಲ್ ವೇರ್ ಕುರ್ತಾಸ್ ಇರುತ್ತಲ್ಲ, ಆಫೀಸ್ ಕಾಲೇಜ್ ವೇರ್ ಕುರ್ತಾಸ್ ಆ ಥರ ಇರುತ್ತೆ. ಅದು ಬಿಟ್ಟರೆ ಏನು ಬೇರೆ ಫ್ಯಾನ್ಸಿ ಥರ ಎಲ್ಲ ಏನೂ ಇರೋಲ್ಲ. ಬಟ್ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಜುಡಿಯೋ ವಿಸಿಟ್ ಮಾಡೋದನ್ನ ಮಿಸ್ ಮಾಡಲೇಬೇಡಿ. ಆ್ಯಂಡ್ ದೀಪಾವಳಿ ಟೈಮಲ್ಲಿ ದಿಸ್ ಇಸ್ ಲಿಟ್ರಲಿ ಅ ಗ್ರೇಟ್ ಕಲೆಕ್ಷನ್ಸ್. ಆ್ಯಂಡ್ ಆಲ್ಸೋ ದೀಪಾವಳಿ ಆಗಿದೆ ಪರವಾಗಿಲ್ಲ, ಬಟ್ ಸ್ಟಿಲ್ ಇನ್ನೂ ನಿಮ್ಗೆ ಏನಾದ್ರು ಯಾವ್ದಾದ್ರು ಇವೆಂಟ್ ಇದೆ, ಫಂಕ್ಷನ್ ಇದೆ, ಅಟೆಂಡ್ ಮಾಡೋಕ್ಕೆ ಎತ್ನಿಕ್ ವೇರ್ ಬೇಕು ಅಂತ ಅಂದರೆ ಕಲೆಕ್ಷನ್ಸ್ ಇನ್ನೂ ಕ್ಲಿಯರ್ ಔಟ್ ಮಾಡಿರಲ್ಲ. ಸೊ ಹೋಗಿ ವಿಸಿಟ್ ಮಾಡ್ಬೋದು. ನಾನಿದು 1 week ಬ್ಯಾಕೇ ಹೋಗಿದ್ದಂತ ಅನ್ಸುತ್ತೆ. ಒನ್ ವೀಕ್ ಆಗಿದೆ ಅಷ್ಟೇ ವಿಸಿಟ್ ಮಾಡಿ. ಸೊ ಅಷ್ಟು ಬೇಗ ಕಲೆಕ್ಷನ್ ತೆಗ್ದಿರಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಐ ವಿಲ್ ಲಿಟ್ರಲಿ ಸಜೆಸ್ಟ್ ಯು ಗೈಸ್ ಟು ಗೋ ಆ್ಯಂಡ್ ಚೆಕ್ ಔಟ್ ದಿ ಕಲೆಕ್ಷನ್ಸ್. ಶಾರ್ಟ್ ಕುರ್ತಾಸ್ ಥರ ಯಾವುದೂ ಇಲ್ಲ. ನಾನು ಪರ್ಸ್ನಲಿ ನಂಗೆ ಶಾರ್ಟ್ ಕುರ್ತಾಸ್ ಇಷ್ಟ ಆಗಲ್ಲ. ಐ ಲಿಟ್ರಲಿ ಲವ್ ಆಲ್ ದಿ ಲಾಂಗ್ ಕುರ್ತಾಸ್. ಸೊ ಈ ಸಿರಿ ಕಲೆಕ್ಷನ್ಸ್ ನೀವು ಹೋದರೆ ನಿಮಗೂ ಅಷ್ಟೇ ಯು ವಿಲ್ ಗೆಟ್ ಟು ಸಿ ವೆರಿ ಲಾಂಗ್ ಕುರ್ತಾ ಕಲೆಕ್ಷನ್ಸ್. ಸೊ ಸೆಟ್ ಕೂಡ ಇದೆ. ಆ್ಯಂಡ್ ಆಲ್ಸೋ ನಾನು ತೋರಿಸ್ತಾ ಇಲ್ಲ ಬ್ಲ್ಯಾಕ್ ಮತ್ತು ಕ್ವಾಡ್ ಸೆಟ್ ಥರ, ಸ್ಕರ್ಟ್ ಕಮ್ ಕ್ರಾಪ್ ಟಾಪ್ ಥರ. So this time at Zudio, you guys will get to see the unique collections and with unique different colors. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಲುಕ್ ಎಟ್ ದಿಸ್ ಸ್ಕರ್ಟ್. ಇದು ಆರ್ಗ್ಯಾನ್ಸಾ ಥರ ಮೆಟೀರಿಯಲ್ ಇದೆ, ನಾಟ್ ಟೂ ಆರ್ಗ್ಯಾನ್ಸಾ, ಫುಲ್ ಕಂಪ್ಲೀಟ್ ಆರ್ಗ್ಯಾನ್ಸಾ ಅಲ್ಲ, ವೆರಿ ಸಾಫ್ಟ್ ಆರ್ಗ್ಯಾನ್ಸಾ ಮೆಟೀರಿಯಲ್ ಥರ ಇದೆ ಆ ಸ್ಕರ್ಟು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಏನು ಗೊತ್ತಾ, ಮೇ ಬಿ ಎಲ್ಲ ದೀಪಾವಳಿಗೆ ಆಲ್ರೆಡಿ ಬಂದು ಆಫ್ಕೋರ್ಸ್ ಶಾಪ್ ಮಾಡಿ ತೊಗೊಂಡೋಗಿರ್ತಾರೆ ಅನಿಸುತ್ತೆ. ಸೈಜಸ್ ಅಷ್ಟು ಅವೈಲಬಲ್ ಇರಲಿಲ್ಲ ಯಾವುದು. ಆ್ಯಂಡ್ ಸಿ ಲುಕ್ ಎಟ್ ದಿಸ್ ಪಿಂಕ್ ಒನ್, ಸಾಫ್ಟ್, ವೆರಿ ಸಾಫ್ಟ್ ಮೆಟೀರಿಯಲ್. ಐ ಡೋಂಟ್ ನೋ ಏನು ಮೆಟೀರಿಯಲ್ ಅದು ಅಂತ. ಸಿಕ್ಕಾಪಟ್ಟೆ ಸಾಫ್ಟ್ ಮೆಟೀರಿಯಲ್ ಪ್ಲಾಜೋ ಅದು. ಅದ್ರ ಜೊತೆನೂ ನೀವು ಯು ಕ್ಯಾನ್ ಗೋ ವಿತ್ ಅ ಲಾಂಗ್ ಕುರ್ತಾ ಆ್ಯಸ್ ವೆಲ್ ಆಸ್ ಕ್ರಾಪ್ ಟಾಪ್. ಆ ಬ್ಲ್ಯಾಕ್ ಕಲರ್ ಸೆಟ್ ಏನು ನೋಡಿದ್ರಿ, ಅದೇ ಥರ ಈ ಪಿಂಕ್ ಕಲರ್ಗೂ ನೀವು ಪೇರ್ ಮಾಡ್ಬೋದು, ಕ್ರೀಮ್ ಕಲರ್ ಅವ್ರ ಬೀಚ್ ಕಲರ್ ಕ್ರಾಪ್ ಟಾಪ್ ಜೊತೆ. ಸೊ ಹಿಂಗೆ ಬೇಕಾದ್ರೂ ನೀವು ಪೇರ್ ಮಾಡ್ಬೋದು. ಸೀರಿಯಸ್ಲಿ ಇಟ್ಸ್ ಲಿಟ್ರಲಿ ಅಮೇಝಿಂಗ್. ಈ ಸರಿ ಕಲೆಕ್ಷನ್ಸ್ ನಂಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ರು. ನಾವು ಯಾವತ್ತೂ ಏನೋ ತೊಗೊಬಾರ್ದು ಅಂತ ಹೋಗ್ತೀವಲ್ಲ, ಆ ಟೈಮಲ್ಲೇ ಜುಡಿಯೋಲಿ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನಾನು ಯಾವಾಗ ತೊಗೊಬೇಕು, ಇಲ್ಲ ಕುರ್ತಾಸ್ ತೊಗೊಬೇಕು, ಇಲ್ಲ ಇವಾಗ ನಾಳೆ ಫೆಸ್ಟಿವಲ್ ಇದೆ ಅದಕ್ಕೆ ಶಾಪ್ ಮಾಡಬೇಕಂತ ಹೋಗಿರ್ತೀನಲ್ಲ, ಆ ಟೈಮಲ್ಲೇ ಏನೂ ಸಿಗೋಲ್ಲ. ಕಲರ್ಸ್ ಕೂಡ ಇಷ್ಟ ಆಗೋಲ್ಲ, ಸೈಜಸ್ ಇರೋಲ್ಲ, ಪ್ಯಾಟ್ರನ್ಸ್ ಇಷ್ಟ ಆಗೋಲ್ಲ. ಬಟ್ ಈ ಸರಿ ಆಲ್ರೆಡಿ ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಒಂದು ಡ್ರೆಸ್ ಕೂಡ ಪರ್ಚೇಸ್ ಮಾಡಿದ್ದೆ, ಒಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ದೆ. ದೀಪಾವಳಿ 3 days ಅಲ್ವಾ, ಸೊ ತೊಗೊಳ್ಳೋ ನೆಸೆಸಿಟಿ ಏನಿರಲಿಲ್ಲ.
ಬಟ್ ದೆನ್ ಐ ಥಾಟ್ ಇವಾಗ ನಾನೇನು ತೋರಿಸ್ತಿದ್ದೀನಲ್ಲ ಯೆಲ್ಲೋ ಕಲರ್ ಸೆಟ್ ನನ್ನ ಹತ್ರ ಇದೇ ಥರ ಸೇಮ್ ಡ್ರೆಸ್ ಇದೆ, ಬಟ್ ಇಟ್ ಈಸ್ ಲೈಕ್ ಒನ್ ಪೀಸ್ ಅಂದರೆ ಐ ಮೆನ್ ಟು ಸೇ ವೆರಿ ಲಾಂಗ್ ನಾರ್ಕಲಿ ಥರ ಡ್ರೆಸ್ ಇದು, ಸೇಮ್ ಕಲರ್ ಸೇಮ್ ಪ್ಯಾಟ್ರನ್, ಬಟ್ ಪ್ಲಾಜೋ ಎಲ್ಲ ಇರಲಿಲ್ಲ. ಬಟ್ ಈ ಕಾನ್ಸೆಪ್ಟ್ ನನಗೆ ಇಷ್ಟ ಆಯಿತು, ಶಾರ್ಟ್ ಕುರ್ತಾ ಪ್ಲಸ್ ಪ್ಲಾಜೋ, ಬಟ್ ಸೇಮ್ ಕಲರ್ ಸೇಮ್ ಪ್ಯಾಟರ್ನ್ ಆಗುತ್ತೆ ಅಂತ ನಾನು ತೊಗೊಂಡಿಲ್ಲ. ಆದರೂ ಲಾಸ್ಟ್ವರೆಗೂ ಮನ್ಸು ಮಾಡ್ತಿದ್ದೆ ಇದನ್ನು ತೊಗೊಳ್ಳೋಣ ಅಂತ. ಆಮೇಲೆ ಮೈ ಬ್ರದರ್ ವಾಸ್ ಲೈಕ್ ಆಲ್ರೆಡಿ ಇದೆ ಅಲ್ಲ, ಸೊ ಬೇಕಂದರೆ ಬೇರೆ ಕಲರ್ ತೊಗೋ, ಇಲ್ಲ ಇದು ಬೇಡ ಅಂತ. ಬಟ್ ನನಗಂತೂ ಇಷ್ಟ ಆಯಿತು. ನೀವು ಬಂದರೆ ಈ ಪ್ಯಾಟರ್ನ್ ಕೂಡ ಟ್ರೈ ಮಾಡ್ಬೋದು. ಐ ಲಿಟ್ರಲಿ ಲವ್ಡ್ ಇಟ್. ಶಾರ್ಟ್ ಕುರ್ತಾ ಪ್ಲಸ್ ಪ್ಲಾಜೋ ಇಸ್ ಡಿವೈನ್ ಕಾಂಬಿನೇಷನ್. ಸೊ ಸ್ಟೋರ್ ಈ ಸರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೆಸ್ಟಿವಲ್ಗೆ ಇನ್ನೇನು 1 ವೀಕ್ ಇತ್ತು, 4 ಡೇಸ್ ಇತ್ತು ಅನಿಸುತ್ತೆ ನಾನು ಹೋದಾಗ. ಸೊ ಪ್ರಾಬಬ್ಲಿ ಎಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲೇ ಬಂದು ತೊಗೊಂಡಿರ್ತಾರೆ. ಸೊ ಅಷ್ಟು ಕ್ರೌಡೆಡ್ ಇರಲಿಲ್ಲ ಪ್ಲೇಸು, ಸೊ ತುಂಬ ಎಂಟಿ ಇತ್ತು. ಸೊ ಅವಾಗಲೇ ಹೇಳ್ದಲ್ಲ, ಇದು ಅಷ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಕಾಸ್ ಆಫ್ ದಿ ವಿ ನೆಕ್ ಆ್ಯಂಡ್ ದಿ ಲಾಂಗ್ ಕುರ್ತಾ. ಕಲರ್ ಕೂಡ ಯೂನಿಕ್ ಆಗಿದೆ, ನಾಟ್ ಡಾರ್ಕ್ ಗ್ರೀನ್ ಆರ್ ಲೈಟ್ ಗ್ರೀನ್. ಇಟ್ಸ್ ಎ ಬ್ಯೂಟಿಫುಲ್ ಕಲರ್ ಬೈ ದ ವೇ. ಅಲ್ಲಿ ಡಲ್ಲಾಗಿ ಕಾಣಿಸಿರ್ಬೋದು ಕ್ಯಾಮ್ರಲ್ಲಿ, ಬಟ್ ರಿಯಲಾಗಿ ವೇರ್ ಮಾಡಿ ನೋಡಿದಾಗ ದಿಸ್ ವಿಲ್ ಲಿಟ್ರಲಿ ಲುಕ್ ಗುಡ್. ಸೊ ಏನು ಮಾಡಿದ್ದಾರೆ ಅಂದರೆ ಸೆಟ್ ಇಲ್ಲ ಇದು, ಸೊ ಇಂಡಿವಿಜುವಲ್ಸ್ ಟಾಪ್ ಇಟ್ಟಿದ್ದಾರೆ. ಹಾಗೆ ಅದೇ ರೋ ಅಲ್ಲೇ ದೇ ಹ್ಯಾವ್ ಕೆಪ್ಟ್ ಪ್ಲೆಂಟಿ ಆಫ್ ಪ್ಲಾಜೋ ಪ್ಯಾಂಟ್ಸ್. ಓಕೆ, ಸಿ ನಾನು ಅಲ್ಲಿ ಪೇರ್ ಮಾಡಿ ತೋರಿಸ್ತೀನಿ ಈ ಥರ ವೇರ್ ಮಾಡ್ಬೋದು ಅಂತ. ಸೊ ದೇ ಹ್ಯಾವ್ ವೆರಿ ಬೀಚ್ ಮತ್ತು ಕ್ರೀಮಲ್ಲಿ ಈ ಕುರ್ತಾಗೆ ಸೆಟ್ ಆಗೋ ಥರ ಬೇಸಿಕಲಿ ಅದೇ ರೋ ಅಲ್ಲಿ ಪ್ಲಾಜೋ ಸೆಟ್ ಇದ್ದಾರೆ. ಸೊ ನೀವು ಹಂಗೆ ಮ್ಯಾಚ್ ಮಾಡಿ ಸಪ್ರೇಟಾಗಿ ತೊಗೊಬೋದು. ಸೊ ಆ ಥರನೂ ಆಪ್ಷನ್ಸ್ ಇದೆ. ಆ್ಯಂಡ್ ಇಲ್ಲಿ ನಾರ್ಮಲ್ ಕುರ್ತಾಸ್ ಹೇಳ್ತಲ್ಲ, ಇಲ್ಲಿ ಫೆಸ್ಟಿವ್ ಆಫರ್ ಅನಿಸುತ್ತೆ. 2 ಕುರ್ತಾಸ್ ಫಾರ್ 499. ಸೊ 500ಗೆ ಯು ವಿಲ್ ಗೆಟ್ 2 ಕುರ್ತಾಸ್ ಬೇಸಿಕ್ಲಿ. ಸೊ ನನಗೆ ಹೇಳಿದೆ ಅಲ್ಲ, ನಾನು ಯೂಶ್ವಲಿ ಝುಡಿಯೋಗೆ ಬಂದಾಗ ಈ ಥರ ಕುರ್ತಾಸ್ ನೋಡೋಲ್ಲ, ಬಿಕಾಸ್ ನನಗೆ ಶಾರ್ಟ್ ಕುರ್ತಾಸ್ ಆ್ಯಂಡ್ ಈ ಥರ ಕುರ್ತಾಸ್ ಅಷ್ಟು ಇಷ್ಟ ಆಗೋಲ್ಲ. ಐ ಆಲ್ವೇಸ್ ಲೈಕ್ ಲಾಂಗ್ ಕುರ್ತಾಸ್. ಬಟ್ ಇದೆಲ್ಲ ಟೆಂಪಲ್ ವೇರಿಗೆ ಅಥವಾ ಕಾಲೇಜ್ ಆಫೀಸ್ ಈ ಥರ ಎಲ್ಲ ಇದ್ರೆ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು. ಯು ಕ್ಯಾನ್ ಬೈ 4,000 rupees. ಸೊ ಐ ಥಿಂಕ್ ಇಟ್ ವಾಸ್ ಪ್ರಿಟಿ ವರ್ತ್ ಇಟ್ ಬಿಕಾಸ್ ಎಲ್ಲ ಕಾಟನ್ ಕುರ್ತಾಸ್ ಇತ್ತು. ಸೊ ಅಲ್ಲಿ ಅಷ್ಟೇ ಐ ಕೇಮ್ ಡೌನ್ ಟು ದಿ ಗ್ರೌಂಡ್ ಫ್ಲೋರಲ್ಲಿ ಗೊತ್ತಲ್ಲ, ನೀವು ಆಲ್ರೆಡಿ ನನ್ನ ವಿಡಿಯೋ ನೋಡಿರ್ತೀರ. ಐ ಥಿಂಕ್ ಅ ಮಂತ್ ಬ್ಯಾಕ್ ನಾನು ಮತ್ತೆ ಸ್ಟುಡಿಯೋದು ಹಾಕಿದ್ದೆ. ಸೊ ಅದರಲ್ಲಿ ಕಂಪ್ಲೀಟ್ಲಿ ಫಸ್ಟ್ ಫ್ಲೋರಿಂದು ಟೂರ್ ಕೊಟ್ಟಿದ್ದೆ. ಈ ಸರಿ ಅಷ್ಟು ಯುನೀಕಾಗಿ ಏನು ಕಲೆಕ್ಷನ್ಸ್ ಇರಲಿಲ್ಲ. ಪ್ರೀವಿಯಸ್ಲಿ ಬಂದಾಗ ಏನಿತ್ತು ಅದೇ ಥರನೇ ಇತ್ತು, ನಥಿಂಗ್ ನ್ಯೂ. ಬಟ್ ಕಲರ್ ಕಾಂಬಿನೇಷನ್ಸ್ ಹೇಳಿದೆ ಅಲ್ಲ, ಚೇಂಜ್ ಮಾಡ್ತಿರ್ತಾರೆ. ದೇ ಕೀಪ್ ಅ ಥೀಮ್ ಬೇಸ್ಡ್ ಮಾಡ್ತಾರೆ ಝುಡಿಯೋ ಅಲ್ಲಿ. ಸೊ ಈ ಸರಿನೂ ಅಷ್ಟೇ ಎಲ್ಲ ಕಂಪ್ಲೀಟ್ಲಿ ವೆರಿ ಶೀಕ್ ಆರ್ ಪೇಸ್ಟಲ್ ಕಲರ್ಸ್ ಕಲೆಕ್ಷನ್ಸ್ ಇತ್ತು ಕಂಪ್ಲೀಟಾಗಿ. ಐ ಲೈಕ್ ದಟ್. ಸೊ ಇದು ಅಷ್ಟೇ, ನನ್ನ ಹತ್ರ ಚೈಲ್ಡ್ಹುಡಲ್ಲಿ ಇದೇ ಥರ ಒಂದು ಡ್ರೆಸ್ ಇತ್ತು, ಅದನ್ನೇ ಮೆಮೊರಿ ಚೆರಿಷ್ ಮಾಡ್ತಿದ್ದೆ. ಹಂಗೆ ಹೇಳ್ತಿದ್ದೆ ಸಂಜುಗೆ ದಟ್ ನನ್ನ ಹತ್ರ ಇದೇ ಥರ ಇತ್ತು ಅಂತ. ಸೊ ಯಾ, ಕ್ರಾಪ್ ಟಾಪ್ಸ್ ಇದೆ. ಲಾಸ್ಟ್ ಟೈಮ್ ಇರಲಿಲ್ಲ ಕ್ರಾಪ್ ಶರ್ಟ್ಸ್. ಸೊ ಕ್ರಾಪ್ ಶರ್ಟಲ್ಲಿ ನಾನು ನೋಡಿರ್ತೀರ ಅನಿಸುತ್ತೆ, ವೀಡಿಯೋಲ್ಲಿ ವೇರ್ ಮಾಡಿದ್ದೀನಿ. ಸೊ ಸಿಮಿಲರ್ ನಂದು ಝುಡಿಯೋದೇ ಈ ಥರ ಪ್ಲೇನ್ ವೈಟ್ ಕಲರಲ್ಲಿ ಕ್ರಾಪ್ ಶರ್ಟ್ ಇತ್ತು, ಬಟ್ ಅದು ಸ್ಟೇನ್ ಆಗಿಬಿಟ್ಟಿತ್ತು. ಸೊ ಇನ್ನೊಂದು ತೊಗೊಳ್ಳೋಣ ಅಂತ ನೋಡ್ತಿದ್ದೆ. ಬಟ್ ಇದು ಪ್ಯಾಟರ್ನ್ ಹೆಂಗಿದೆ ಗೊತ್ತಾ, ಇದು ಕಂಪ್ಲೀಟಾಗಿ ಓವರ್ ಸೈಜ್ಡ್ ಇಲ್ಲ, ಬೇರೆ ಥರ ಸ್ಟಿಚಿಂಗ್ ಇತ್ತು. ಸೊ ಐ ಡಿಂಟ್ ಗೆಟ್ ದ್ಯಾಟ್. ಆ್ಯಂಡ್ ಆಲ್ಸೋ ಟೀ ಶರ್ಟ್ಸ್ ಬೇಕಿತ್ತು ನನಗೆ. ಟೀ ಶರ್ಟ್ಸ್ ತೊಗೊಂಡಿರಲಿಲ್ಲ ಲಾಂಗ್ ಟೈಮಿಂದ. ಸೊ ಟೀ ಶರ್ಟ್ಸ್ ನೋಡ್ತಿದ್ದೆ. ಝುಡಿಯೋಲಂತೂ ನಾನು ಟೀ ಶರ್ಟ್ಸ್ ಐ ಡೋಂಟ್ ಈವನ್ ರಿಮೆಂಬರ್ ನಾನು ಪರ್ಚೇಸ್ ಮಾಡಿದ್ದೀನ ಇಲ್ವಾ. ಆ್ಯಕ್ಚುಲಿ ಇದೇ ಫಸ್ಟ್ ಸೆಕೆಂಡ್ ಟೈಮ್ ಅನಿಸುತ್ತೆ ನಾನು ಟೀ ಶರ್ಟ್ಸ್ ಪರ್ಚೇಸ್ ಮಾಡಿರೋದು. ಆಲ್ರೆಡಿ ವೇರ್ ಮಾಡಿದೆ. ಸೊ ಐ ವಾಂಟೆಡ್ ಟು ಚೆಕ್ ಹೌ ದ ಕ್ವಾಲಿಟಿ ರಿಯಲಿ ಇಸ್. ಬಟ್ ಸೀರಿಯಸ್ಲಿ ಐ ವಾಸ್ ಇಂಪ್ರೆಸ್ಡ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ವೆರಿ ಪ್ರೀಮಿಯಮ್ ಕಾಟನ್ ಮೆಟೀರಿಯಲ್ ಅಂತ ಹೇಳ್ಬೋದು. ಸ್ಟ್ರಿಂಕ್ ಆಗಲಿಲ್ಲ ಅಥವಾ ಲೂಸ್ ಆಗಲಿಲ್ಲ ಆಫ್ಟರ್ ವಾಶ್ ಕೂಡ. ಸೊ ಐ ಲೈಕ್ ಡೆಟ್. ಸೊ ಇದೇನಂದ್ರೆ ಇಲ್ಲಿ 3 for 499 ಏನೋ ಇತ್ತು, 3 for 499 ಅಂತ ಇತ್ತು. ಬಟ್ ಅದೆಲ್ಲ ಓನ್ಲಿ ಫಾರ್ ಪ್ರಿಂಟೆಡ್. ಆ ಕಡೆ ಸೈಡಲ್ಲಿ ನೀವು ಪ್ರಿಂಟೆಡ್ ತೋರಿಸ್ದೆ ಅಲ್ವ, ಅದಕ್ಕೆ ಮಾತ್ರ ಇದ್ದಿತ್ತು. ಬಟ್ ನಂಗೆ ಪ್ರಿಂಟೆಡ್ ಇಷ್ಟ ಇರಲಿಲ್ಲ. ಸೊ ಆಫರ್ ಇಲ್ಲಾಂದ್ರೂ ಪರವಾಗಿಲ್ಲ. ಸೊ ಐ ವೆಂಟ್ ಆ್ಯಂಡ್ ಪರ್ಚೇಸ್ಡ್ ಈ ಪ್ಲೇನ್ ಟೀ ಶರ್ಟ್ಸ್ ಏನಿದೆ ಅದನ್ನು ಪರ್ಚೇಸ್ ಮಾಡಿದೆ, 4 ಟೀ ಶರ್ಟ್ಸ್. ಈ ಕಡೆ ಏನಿತ್ತಂದರೆ 2 for 499. ಇಲ್ಲಿ ಕಂಪ್ಲೀಟಾಗಿ ಓವರ್ ಸೈಜ್ ಪ್ರಿಂಟೆಡ್ ಟೀ ಶರ್ಟ್ಸ್. ಸೊ ನಂಗೆ ಪ್ರಿಂಟೆಡ್ ಅಷ್ಟು ಇಷ್ಟ ಆಗಲ್ಲ ಟೀ ಶರ್ಟ್ಸ್. ಐ ಆಲ್ವೇಸ್ ಗೋ ವಿತ್ ಪ್ಲೇನ್. ಬಟ್ ಇದು ಕಲರ್ಸ್ ಎಲ್ಲ ಚೆನ್ನಾಗಿತ್ತು, ವೆರಿ ಡೀಸೆಂಟ್ ಪೇಸ್ಟಲ್ ಕಲರ್ಸ್ ಆ ಥರ ಇತ್ತು. ಬಟ್ ಇಟ್ ವಾಸ್ ಟು ಓವರ್ ಸೈಜ್. ಸೀರಿಯಸ್ಲಿ ಸ್ಮಾಲೇ ಲಾರ್ಜ್ ಥರ ಇತ್ತು, ಅಷ್ಟು ಓವರ್ ಸೈಜ್ಡು ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ದಟ್ ವಾಸ್ ಇಟ್. ಸೊ 4 ಟೀ ಶರ್ಟ್ಸ್ ಅಲ್ಲಿ ಪರ್ಚೇಸ್ ಮಾಡಿದೆ ನಾನು.
ಅದಾದಮೇಲೆ ಈ ಕಡೆ ಏನಿಲ್ಲ, ಐ ಥಿಂಕ್ ಆ್ಯಸ್ ಯೂಶ್ವಲ್ ವೆರಿ ಬೇಸಿಕ್ ಟಾಪ್ಸ್, ಟೀ ಶರ್ಟ್ಸ್ ಆ್ಯಂಡ್ ಕ್ರಾಪ್ ಟಾಪ್ಸ್ ಇತ್ತು. ಅದು ಬಿಟ್ಟರೆ ನನಗೆ ವೆಸ್ಟರ್ನ್ ವೇರಲ್ಲಿ ಅಷ್ಟು ಏನೂ ಇಷ್ಟ ಆಗಿಲ್ಲ ಕಲೆಕ್ಷನ್ಸು. ಆ ಥರ ಯುನೀಕಾಗಿ ಏನೂ ಇರಲಿಲ್ಲ ಪರ್ಚೇಸ್ ಮಾಡೋ ಅಂಥದ್ದು. ಸೊ ನಾನು ಫುಲ್ ಸ್ಟ್ರಿಕ್ಟಾಗಿ ಬಂದಿದ್ದೆ ಪರ್ಚೇಸ್ ಮಾಡಬಾರ್ದು ಅಂತ. ಬಿಕಾಸ್ ನಿಮಗೆ ಚೆನ್ನಾಗಿ ಗೊತ್ತು, ನನ್ನ ವ್ಯೂವರ್ಸ್ ಸ್ಟಾರ್ಟಿಂಗಿಂದ ಯಾರ್ಯಾರು ನೋಡ್ತಿದ್ದೀರ, ಯು ಗೈಸ್ ನೋ ಐ ಆಮ್ ಆನ್ಲೈನ್ ಶಾಪರ್. ಸೀರಿಯಸ್ಲಿ 99.9% ಆಫ್ ದಿ ಟೈಮ್ ನಾನು ಆನ್ಲೈನಲ್ಲೇ ಶಾಪ್ ಮಾಡೋದು. ಸೊ ಆಚೆ ಬಂದಾಗ ನಾನು ಅಷ್ಟೇನು ತೊಗೊಳಕ್ಕೆ ಹೋಗಲ್ಲ. ಬಟ್ ಜುಡಿಯೋ ಅಲ್ಲಿ ಲಾಸ್ಟ್ ಟೈಮಿಂದನೂ ಫ್ರಮ್ ಕಪಲ್ ಆಫ್ ಟೈಮ್ ಇದು ಚೆನ್ನಾಗಿರೋ ಬ್ಯಾಗ್ ಕಲೆಕ್ಷನ್ಸ್ ಇಡ್ತಿದ್ದಾರೆ. ನೋಡಿ ಪ್ಲ್ಯಾನ್ ಮಾಡಂಗಿದ್ರೆ ಸ್ಲಿಂಗ್ ಬ್ಯಾಗ್ಸ್ ಎಲ್ಲ. ಸಿ ಲುಕ್ ಎಟ್ ದಿಸ್, ಐ ರಿಯಲಿ ಲವ್ಡ್ ಇಟ್ ಬಿಕಾಸ್ ಅಲ್ಲಿ ಜೂಟ್ ಥರ ಇತ್ತು ಬ್ಯಾಗ್ ಅದು. ಸೊ ಐ ಲೈಕ್ ಡೆಟ್. ಸ್ಲಿಂಗ್ ಬ್ಯಾಗ್ಸ್ ಅಂತ ಏನಾದ್ರು ತೊಗೊಬೇಕಂತ ಪ್ಲ್ಯಾನ್ಸ್ ಇದ್ದರೆ ಯು ಕ್ಯಾನ್ ವಿಸಿಟ್ ದಿ ಜುಡಿಯೋ ದಿಸ್ ಟೈಮ್. ಅಂದರೆ ಟಾಕಿಂಗ್ ಅಬೌಟ್ ದಿ ಪ್ರೈಸ್, ತುಂಬ ಅಫೋರ್ಡಬಲ್ ಕೂಡ ಇದೆ. $499 ಆರ್ $399. ನೋ ಐ ಥಿಂಕ್ $499 ಅಂತ ಅನಿಸುತ್ತೆ ಎಲ್ಲನೂ. ಆರ್ ಒನ್ ವಾಸ್ ಫಾರ್ $599 ಸಮಥಿಂಗ್. ಅದು ಕ್ವಾಲಿಟಿಗೆ ಇಟ್ ವಾಸ್ ಪ್ರಿಟಿ ಅಫೋರ್ಡೆಬಲ್ ಅಂತ ನನಗೆ ಅನಿಸ್ತು. ಸೊ ಯಾರ್ಯಾರು ಪ್ಲ್ಯಾನ್ ಇದ್ದರೆ ಬಂದು ಚೆಕ್ ಮಾಡಿ. ಜಯನಗರ್ ಬ್ರ್ಯಾಂಚಲ್ಲಿ, ಬೇರೆ ಬ್ರ್ಯಾಂಚಲ್ಲಿ ಇದೇ ಥರ ಇರೋದು ಏನು ಗೊತ್ತಾ, ಆ್ಯಕ್ಚುಲಿ ಹೇಳಬೇಕಂದ್ರೆ ಜಯನಗರಲ್ಲಿರೋ ಥರ ಕಲೆಕ್ಷನ್ಸು ನಾಗರಬಾವಿಲಿರಲ್ಲ. ನಾಗರಬಾವಿಲಿರೋ ಥರ ಕಲೆಕ್ಷನ್ಸ್ ಜಿ ಟಿ ಮಾಲಲ್ಲಿರಲ್ಲ. ಜಿ ಟಿ ಮಾಲಲ್ಲಿರೋ ಕಲೆಕ್ಷನ್ಸ್ ಮಂತ್ರಿ ಮಾಲ್ ಜುಡಿಯೋಲಿರಲ್ಲ. ಸೊ ವೇರಿ ಆಗ್ತಿರುತ್ತೆ. ಸೊ ಐ ಥಿಂಕ್ ನಾನು ಜಾಸ್ತಿ ಪ್ರಿಫರ್ ಮಾಡೋದು ಜಯನಗರ್ ಜುಡಿಯೋ. ನನಗೆ ಹತ್ತಿರ ಇರೋದು ಯಾವುದಂದರೆ ಜಿ ಟಿ ಮಾಲಲ್ಲಿರೋ ಬ್ರ್ಯಾಂಚ್ ನನಗೆ ಆ್ಯಕ್ಚುಲಿ ಕ್ಲೋಸ್ ಬೈ. ಸೊ ಅದು ಬಿಟ್ಟರೆ ನಾನು ಜಯನಗರ ಪ್ರಿಫರ್ ಮಾಡೋದು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹಂಗೆ ಇವಾಗ ನನಗೆ ಬೇಕಾಗಿದ್ದೆ ಹೀಲ್ಸ್ ಅಲ್ವಾ. ಸೊ ಎಲ್ಲ ಮುಗಿಸಿ ಹೀಲ್ಸ್ ನೋಡೋಣ ಅಂತ ಬಂದೆ. ಅಲ್ಲಿ ಆಲ್ರೆಡಿ ಸ್ವಲ್ಪ ಕ್ರೌಡೆಡ್ ಇದ್ರಿಂದ ಐ ವಾಸ್ ಜಸ್ಟ್ ಬೇರೆ ಏನಾದ್ರು ನೋಡೋಣ ಅಂತ ನೋಡ್ತಿದ್ದೆ. ಕ್ರೌಡ್ ಇದ್ದರೆ ಅಲ್ಲಿ ಸೀರಿಯಸ್ಲಿ ನೋಡೋಕ್ಕಾಗಲ್ಲ. ಬಿಕಾಸ್ ಎಲ್ಲ ಅಲ್ಲೇ ನಿಂತು ವೇರ್ ಮಾಡ್ತಿರ್ತಾರೆ. ಸೊ ಯೂನಿಟ್ ಸ್ಪೇಸ್ ಬೇಸಿಕ್ಲಿ ಸ್ಲಿಪ್ಪರ್ ಸ್ಯಾಂಡಲ್ಸ್ ಎಲ್ಲ ಟ್ರೈ ಮಾಡಬೇಕಂದ್ರೆ. ಸೊ ಕ್ಲಿಯರ್ ಔಟ್ ಆಯಿತು. ನನಗೆ ಟು ಬಿ ವೆರಿ ಆನೆಸ್ಟ್ ಐ ವಾಸ್ ಡಿಸಪಾಯಿಂಟೆಡ್. ಕ್ಲೋತ್ಸ್ ಎತ್ನಿಕ್ ವೇರ್ ಅಂತ ಬಂದಾಗ 10 on 10 ಜುಡಿಯೋಲಿ ಈ ಟೈಮ್. ಬಟ್ ಸ್ಯಾಂಡಲ್ಸ್ ಕಲೆಕ್ಷನ್ಸ್ ಅಂತೂ ಯಾವುದೂ ಚೆನ್ನಾಗಿರಲಿಲ್ಲ. ಐ ಮೀನ್ ಗೊತ್ತಿಲ್ಲ, ನನ್ನ ಟೇಸ್ಟಿಗಂತೂ ಯಾವುದೂ ಸೆಟ್ ಆಗಿಲ್ಲ. ನಾನು ಆ್ಯಕ್ಚುಲಿ ಇಲ್ಲೇ ಬರುತ್ತೆ. ಬೇರೆ ಕಡೆ ನಾನು ಇನ್ ಕೇಸ್ ಆನ್ಲೈನಲ್ಲಿ ಏನೋ ಮಿಸ್ ಆಯಿತು ತೊಗೊಂಡಿಲ್ಲ ಅಂತ ಅಂದರೆ ನಾನು ಬರೋದೇ ಜುಡಿಯೋಗೆ. ಅದು ಬಿಟ್ಟರೆ H&M ಅಷ್ಟು ಆನ್ಲೈನಲ್ಲೇ ಶಾಪ್ ಮಾಡ್ಬೋದು, ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಏನಾದ್ರು ಅರ್ಜೆಂಟ್ ಏನಾದ್ರು ಇದ್ದರೆ ಆಬ್ವಿಯಸ್ಲಿ ಬರೋದೇ ಜುಡಿಯೋಗೆ. ಬಟ್ ನನಗೆ ಸೀರಿಯಸ್ಲಿ ಡಿಸಪಾಯಿಂಟೆಡ್. ಸಿಗಲಿಲ್ಲ, ಯಾವುದೂ ಚೆನ್ನಾಗಿರೋದು ಸಿಗಲಿಲ್ಲ. ಸೊ ದೆನ್ ಇದಾದಮೇಲೆ ಈ ಸ್ಟೋರ್ ಮುಗಿಸ್ಕೊಂಡು ಐ ವೆಂಟ್ ಟು H&M. ಅಲ್ಲಿ ಹೋಗ್ಬಿಟ್ಟು ಹೀಲ್ಸ್ ತೊಗೊಂಡೆ ನಾನು. ಅರ್ಜೆಂಟ್ ಇತ್ತಲ್ಲ, ಕುಡೆಂಟ್ ಆರ್ಡರ್ ಆನ್ಲೈನ್. ಸೊ ದಟ್ ವಾಸ್ ಇಟ್. ಸೊ ಸ್ಲಿಪ್ಪರ್ ಕಲೆಕ್ಷನ್ಸ್ ಏನಾದ್ರು ಹೋಗ್ತೀರಾ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಜಸ್ಟ್ ವೆಯ್ಟ್ ಫಾರ್ ಕಪಲ್ ಆಫ್ ಡೇಸ್. ಬಿಕಾಸ್ ನೆಕ್ಸ್ಟ್ ಮಂತ್ ನವಂಬರ್ ಫಸ್ಟ್ ವೀಕಿಂದ ಆಬ್ವಿಯಸ್ಲಿ ನ್ಯೂ ಕಲೆಕ್ಷನ್ಸ್ ಬರುತ್ತೆ. ಐ ಥಿಂಕ್ ಆವಾಗ ಹೋಗಿ ಚೆಕ್ ಮಾಡಿ. ಆ್ಯಂಡ್ ನೇಲ್ ಪಾಲಿಷ್ ರಿಮೂವರ್ ಇರಲಿಲ್ಲ. ಐ ಆಲ್ವೇಸ್ ಪ್ರಿಫರ್ ಜುಡಿಯೋಸ್ ನೇಲ್ ಪಾಲಿಷ್ ರಿಮೂವರ್. ಅದು ವೆಟ್ ವೈಪ್ಸ್ ಥರ ಇರುತ್ತೆ. ಸೊ ದಟ್ ಈಸ್ ಆಲ್ವೇಸ್ ದಿ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಅದನ್ನೊಂದು ಪರ್ಚೇಸ್ ಮಾಡಿ. ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಏನೂ ಇರಲ್ಲ. ಬಟ್ ಆ್ಯಕ್ಚುಲಿ ಮೇಕಪ್ ಸ್ಟೇಷನ್ ಏನಿದೆಲ್ಲ ಆ ಕೌಂಟರ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಐ ಲೈಕ್ ಡ್ಯಾಟ್. ಮುಂಚೆಗಿಂತ ಇವಾಗ ಇನ್ನೂ ಕನ್ವೀನಿಯೆಂಟ್ ಆಗಿದೆ ಏನಾದ್ರು ತೊಗೊಬೇಕಂತ ಅಂದರೆ. ಸೊ ಅದನ್ನು ಬಂದು ಚೆಕ್ಔಟ್ ಮಾಡಿ. ಬೇರೆ ಏನು ನ್ಯೂ ಕಲೆಕ್ಷನ್ಸ್ ಏನೂ ಇರಲಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ದ ಸೇಮ್ ಓಲ್ಡ್ ಥಿಂಗ್. ಸೊ ಅದನ್ನು ಜಾಸ್ತಿ ಏನು ಅಲ್ಲೇನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರಲ್ಲ. ಆಲ್ರೆಡಿ ಕ್ಲೋಸಿಂಗ್ ಆಲ್ರೆಡಿ 8:30 ಆಗಿತ್ತು ಅಂತ ಅನಿಸುತ್ತೆ. ಸೊ ಬಿಲ್ಲಿಂಗಿಗೆ ಐ ರಶ್ ಟು ದಿ ಬಿಲ್ಲಿಂಗ್. ಕೌಂಟರ್ ಹತ್ರ ಬಂದಾಗ ಬಿಲ್ಲಿಂಗ್ ಕೌಂಟರ್ ಹತ್ರ ವೆರಿ ಗುಡ್ ಸ್ಟ್ರಾಟಜಿ ಆಫ್ ಜುಡಿಯೋ. ಎಲ್ಲ ಕಂಪ್ಲೀಟಾಗಿ ನಿಮ್ಮ ಸರೌಂಡಿಂಗ್ 360 ಡಿಗ್ರಿ ಎಲ್ಲ ಐಟಮ್ಸು ಇಟ್ಬಿಟ್ಟಿರ್ತಾರೆ. ಪರ್ಫ್ಯೂಮ್ಸ್ ಅಥವಾ ಏನೋ ನೇಲ್ ಪೇಂಟ್ಸ್, ಅದಾದಮೇಲೆ ಕ್ಲಿಪ್ಸ್ ಆಗಿರ್ಬೋದು, ರಬ್ಬರ್ ಬ್ಯಾಂಡ್ಸ್ ಎಕ್ಸೆಟ್ರಾ. ಹಾಗೆ ಬಿಲ್ಲಿಂಗ್ ಟೈಮಲ್ಲಿ ಹಂಗೆ ನಿಂತಿರ್ಬೇಕಾದ್ರೆ ಆಬ್ವಿಯಸ್ಲಿ ಇಷ್ಟ ಎಲ್ಲರೂ ಏನಾದ್ರು ಒಂದು ತೊಗೊತಾರೆ. ಹಾಗೆ ನಾನು ಕ್ಲಿಪ್ಸ್ ಎಲ್ಲ ತೊಗೊಂಡೆ. ಸೊ ದ್ಯಾಟ್ ಈಸ್ ಒನ್ ಗುಡ್ ಸ್ಟ್ರಾಟಜಿ ಆಫ್ ಜುಡಿಯೋ ಅಂತ ಹೇಳ್ಬೋದು. ಸೊ ಐ ಥಿಂಕ್ ದ್ಯಾಟ್ ಈಸ್ ಇಟ್. ಬಿಲ್ಲಿಂಗ್ ಹತ್ರ ಬಂದೆ. ಬಿಲ್ಲಿಂಗಲ್ಲಿ ಏನಂದರೆ ಐ ಥಿಂಕ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅವ್ರದ್ದು ಕೋಡೇ ಜನ್ರೇಟ್ ಆಗ್ತಿರಲಿಲ್ಲ. ಸೊ ಒಂದು ಬಿಲ್ಲಿಂಗಲ್ಲೇ 10 minutes ವೆಯ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ. ಸೊ ಏನೋ ಟೆಕ್ನಿಕಲ್ ಇಶ್ಯೂಸ್ ಅನಿಸುತ್ತೆ. ಸೊ ಪೇಮೆಂಟ್ ಎಲ್ಲ ಮುಗಿಸ್ಕೊಂಡು I left for the day. I think that is it for today's video. I hope you guys enjoyed it. ಮತ್ತು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. Until then, don't forget to like, share and subscribe to Jibeta Gowda's YouTube channel. See you guys soon with another video. Take care.